ಇದನ್ನ ಯಾಕೆ ಹಾಕ್ತಾರಪ್ಪ? ದರಿನಡಿಗೆ ಖಾರ ಬತ್ತಿ ಸಾಕ್ಬೇಕದನ್ನ ಹಾಕ್ತಾರೆ ಅಷ್ಟೇ. ಅದೇ ಯಾಕೆ, ಏನು ಕಾರಣ ಗಿರ್ನ? ಕಾರಣ ಏನೂ ಇಲ್ಲ, ಒಳ್ಳೆ ದರಿನಡಿಗೆ ವರ್ಷಕ್ಕೊಂದು ದಿವಸ ಹಾಕ್ಬೇಕು ಅದನ್ನು. ಸರಿ ಸರಿ ಆಯಿತು. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ರೂಪಾ ಎಲ್ಲ ಮಲ್ಟಿಮೀಡಿಯಾ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಮ್ಮ ಮನೆಯಲ್ಲಿ ಕಾರ ಹಬ್ಬವನ್ನು ಆಚರಿಸ್ತಾ ಇದ್ದೀವಿ. ನಮ್ಮ ಹಳ್ಳಿ ಕಡೆ ಅಂದರೆ ನಮ್ಮ ಊರಲ್ಲಿ ಹೇಗೆ ನಾವು ಕಾರ ಹಬ್ಬವನ್ನು ಆಚರಿಸ್ತೀವಿ ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆ ಯಾರ್ಯಾರೆಲ್ಲ ಹೊಸದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಆ್ಯಕ್ಚುಲಿ ನಾವು ಈ ಹಬ್ಬವನ್ನು ಸಂಜೆ ಟೈಮ್ ಮಾಡ್ಕೊಳ್ಳೋದು, ಅಂದರೆ ಕೆಲವರು ಬೆಳಗ್ಗೆನೇ ಮಾಡ್ತಾರೆ, ನಾವು ಸಂಜೆ ಟೈಮೇ ಮಾಡೋದು. ಸಾಮಾನ್ಯವಾಗಿ ಎಲ್ಲರೂ ಸಂಜೆ ಟೈಮೇ ಮಾಡ್ತಾರೆ. ಯಾಕಂದರೆ ಹಿಂದೆ ಒಂದು ಪದ್ಧತಿ ಇತ್ತು, ಬೆಂಕಿ ಎಲ್ಲ ಹಾಕಿ ಬೆಂಕಿ ಮೇಲೆ ಹೋರಿಗಳನ್ನ ಆರಿಸೋ ಒಂದು ರೂಢಿ ಪದ್ಧತಿ ಇದೆಲ್ಲ ಇತ್ತು. ಇತ್ತೀಚಿನ ದಿನಗಳಲ್ಲಿ ಕೆಲವು ಹಳ್ಳಿಗಳನ್ನು ಮಾತ್ರ ಮಾಡ್ತಾರೆ, ನಮ್ಮ ಕಡೆಯೂ ಮಾಡ್ತಾರೆ. ಆದರೆ ಅದು ಬೆಂಕಿ ಎಲ್ಲ ಹಾಕಿ ಹಾಯಿಸೋದಿಲ್ಲ, ಅದರ ಬದಲಾಗಿ ಹೋರಿಗಳನ್ನ ಕರೆ ಕಂಬ ಅಂತ ಇರುತ್ತೆ ಅಲ್ಲೆಲ್ಲ ಕಟ್ಟಿರ್ತಾರೆ ಸೊಪ್ಪನ್ನೆಲ್ಲ. ಸೊ ಅಲ್ಲಿಂದ ಹೋರಿಗಳನ್ನ ಹಾರಿಸಿ, ಹಾಗೆ ದೇವ್ರು ಕೂಡ ಅಲ್ಲೆಲ್ಲ ಬರುತ್ತೆ. ಸೊ ಈ ಥರ ಪದ್ಧತಿ ಇಲ್ಲಿದೆ ನೋಡಿ. ಇಲ್ಲೆಲ್ಲ ಫಸ್ಟು ಕರೆ ಸೊಪ್ಪನ್ನು ಕಟ್ತಾರೆ ಬೆಳಗ್ಗೆನೇ. ನಮ್ಮ ಕಡೆ ಬೆಳಗ್ಗೆನೇ ಕರೆ ಸೊಪ್ಪು ಅಂತ ಕಟ್ತಾರೆ ನೋಡಿ. ಎಲ್ಲರ ಮನೆಗಳ ಹತ್ರ ಮುಂದೆ ಕಾಣ್ತಿದೆ. ಇದು ಬೇಟೆ ಸೊಪ್ಪು ಮತ್ತು ಬೇವಿನ ಸೊಪ್ಪು ಮತ್ತು ಇನ್ನೊಂದು ಮಾವಿನ ಸೊಪ್ಪು, ಇದನ್ನೆಲ್ಲ ತೊಗೊಂಬಂದು ಮುಂದೆ ನೋಡಿ ಮನೆ ಮುಂದೆ ಎಲ್ಲ ಈ ಥರ ಇಟ್ಟಿದ್ದಾರೆ. ಇದನ್ನು ನಾವು ಕರೆ ಸೊಪ್ಪು ಅಂತ ಹೇಳಿ ಕರಿತೀರ. ಕೆಲವು ಹಳ್ಳಿ ಕಡೆ ಕೆಲವು ಥರ ಮಾಡ್ತಾರೆ. ನಮ್ಮ ಹಳ್ಳಿಗಳಲ್ಲಿ ಈ ಥರ ನಾವು ಆಚರಣೆಯನ್ನು ಮಾಡ್ತೀವಿ. ಬೆಳಗ್ಗೆನೇ ನಮ್ಮ ಮಾವ ಇದನ್ನೆಲ್ಲ ತೊಗೊಂಬಂದು ಕಟ್ಟಿ ಮನೆ ಮುಂದೆ ಬಾಗಿಲಿಗೆ ತೋರಣ ಎಲ್ಲ ಕಟ್ಬಿಟ್ಟಿದ್ದಾರೆ. ಸೊ ನಾವು ಮಧ್ಯಾಹ್ನ ಮೇಲೇ ಹಬ್ಬ ಎಲ್ಲ ಸ್ಟಾರ್ಟ್ ಮಾಡಿದ್ದಲ್ಲ, ಹಾಗಾಗಿ ಬೆಳಗ್ಗೆನೇ ಇದನ್ನೆಲ್ಲ ಕಟ್ಟಿದ್ರು. ಸೊ ಮನೆ ಮುಂದೆ ನೋಡಿ ಮಾವಿನ ತೋರಣ ಕೂಡ ಕಟ್ಟಿದ್ದಾರೆ. ಸೊ ಹಬ್ಬಗಳಲ್ಲಿ ನಾವು ಸಾಮಾನ್ಯವಾಗಿ ಹಬ್ಬ ಅಂದ ತಕ್ಷಣ ಮಾವಿನ ತೋರಣನೇ ಇರಬೇಕಲ್ವಾ, ಹಾಗಾಗಿ ಮಾವಿನ ತೋರಣ ಎಲ್ಲ ಕಟ್ಬಿಟ್ಟಿದ್ದಾರೆ. ಈ ಹಬ್ಬದಲ್ಲಿ ನಾವು ಹಸುಗಳನ್ನೆಲ್ಲ ತೊಳೆದು ಅವುಗಳ ಕೊಂಬುಗಳಿಗೆ ಬಣ್ಣನ ಹಚ್ಚಿ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಪೂಜೆಯನ್ನು ಮಾಡಿ ಅವುಗಳಿಗೆ ಏನು ನಾವು ಮನೆಯಲ್ಲಿ ಮಾಡಿರ್ತೀವೋ ಆ ಆಹಾರವನ್ನು ನಮ್ಮ ಹಸುಗಳಿಗೆ, ಸಾಕಿರುವಂತಹ ಹಸುಗಳಿಗೆ ತಿನ್ನಿಸೋ ಒಂದು ನಮ್ಮದು ಪದ್ಧತಿ ಇದೆ. ಸೊ ಹಾಗಾಗಿ ನಮ್ಮ ಮನೆಯವರು ಮತ್ತು ನಮ್ಮ ಮಾವ ಬೆಳಗ್ಗೆನೇ ಹಸುಗಳನ್ನೆಲ್ಲ ನೀಟಾಗಿ ತೊಳೆದು ಬಣ್ಣನೆಲ್ಲ ಹಚ್ಚುತ್ತಿದ್ದಾರೆ ನೋಡಿ. ಹಚ್ಬಿಟ್ಟು ಅರಿಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ಬೆಳಗ್ಗೆನೇ ಅವರು ಕೆಲಸವನ್ನು ಮುಗಿಸಿದ್ರು. ಇದಾದಮೇಲೆ ನಾನು ಮಧ್ಯಾಹ್ನ ನನ್ನ ಅಡುಗೆಯನ್ನು ಶುರು ಮಾಡಿಕೊಂಡೆ. ಸೊ ನಾವು ಸ್ಪೆಷಲ್ಲಾಗಿ ಕಿಚುಡಿಯನ್ನು ಮಾಡ್ತೀವಿ. ಕೆಲವು ಕಿಚುಡಿ ಮಾಡ್ತಾರೆ, ಕೆಲವರು ಪಾಯಸ ಮಾಡ್ಕೊಳ್ತಾರೆ. ಸೊ ನಾನು ನಮ್ಮ ಮನೆಯಲ್ಲಿ ಇವತ್ತು ಹಬ್ಬದ ಸ್ಪೆಷಲ್ ಅಂತ ಕಿಚುಡಿಯನ್ನು ಮಾಡ್ತಾಯಿದ್ದೀನಿ ನೋಡಿ. ಕಿಚುಡಿಗೆ ಫಸ್ಟು ನಾವು ಬೆಳ್ಳುಳ್ಳಿಯನ್ನು ಸುಲಿದಿಟ್ಕೊಂಡಿರಬೇಕು. ನಾನು ಒಂದು ಸೇರು ಮಾಡ್ತೀನಿ, ಹಾಗಾಗಿ ಒಂದು 4 ಬೆಳ್ಳುಳ್ಳಿ ತೊಗೊಂಡು ಸುಲಿದಿಟ್ಕೊಂಡು ಅದಕ್ಕೆ ಅವರೆ ಬೇಳೆಯನ್ನು ತೊಳೆದ್ಬಿಟ್ಟು ಹಾಕಬೇಕು. ಫಸ್ಟು ನೀವು ನೀರನ್ನು ಕುದಿಯೋಕ್ಕಿಟ್ಟು, ನೀರು ಕುದಿಯೋಕ್ಕೆ ಬಂದಾಗ ಬೆಳ್ಳುಳ್ಳಿ ಮತ್ತು ಅವರೆಬೇಳೆ ಒಂದು ಚಿಕ್ಕ ಕಪ್ಪಾದರೆ ಸಾಕು. ಅಂದರೆ ನೀವು ಟೀ ಕುಡಿತೀರಲ್ಲ ಆ ಥರ ಟೀ ಕುಡಿಯೋ ಲೋಟದಲ್ಲಿ ಒಂದೇ ಒಂದು ಕಪ್ ಆದರೆ ಸಾಕಾಗುತ್ತೆ. ಸೊ ಅವರೆಬೇಳೆ ಮತ್ತು ಬೆಳ್ಳುಳ್ಳಿಯನ್ನು ನೀರು ಕುದಿಯೋಕ್ಕೆ ಬಂದಾಗ ನೀಟಾಗಿ ತೊಳೆದ್ಬಿಟ್ಟು ಹಾಕ್ಬಿಡಿ. ಅದಾದಮೇಲೆ ಅದು ಒಂದು ಅರ್ಧಂಬರ್ಧ ಬೆಂದಾದಮೇಲೆ, ಅವರೆಬೇಳೆ ಅರ್ಧಂಬರ್ಧ ಬೆಂದಾದಮೇಲೆ ಅಕ್ಕಿಯನ್ನು ತೊಳೆದಿಟ್ಕೊಂಡು ಅಕ್ಕಿಯನ್ನು ಕೂಡ ಹಾಕ್ಬಿಡಿ. ಸೊ ಅಕ್ಕಿ ಮತ್ತು ಅವರೆಬೇಳೆ ಎಲ್ಲವನ್ನು ಬೇಯೋದಕ್ಕೆ ಬಿಡಿ. ಹಾಗೆ ಅದ್ರ ಜೊತೆ ಸ್ವಲ್ಪ ಅರಿಶಿಣವನ್ನು ಹಾಕಿ. ಅರಿಶಿಣ ಯಾಕಂದರೆ ಕಿಚುಡಿ ಅಂದ ತಕ್ಷಣವೇ ನಮಗೆ ಯೆಲ್ಲೋ ಕಲರ್ ಒಂದು ಬಂದ್ಬಿಡುತ್ತೆ ಮೈಂಡಲ್ಲಿ. ಸೊ ಯೆಲ್ಲೋ ಕಲರ್ ಹಾಕೋದ್ರಿಂದ ಕಿಚುಡಿ ಚೆನ್ನಾಗೂ ಇರುತ್ತೆ, ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಸೊ ನಾವು ಅರಿಶಿಣವನ್ನು ಸ್ವಲ್ಪ ಹಾಕಬೇಕಾಗುತ್ತೆ. ಸೊ ಇಷ್ಟೆಲ್ಲ ಹಾಕಿ ಆದಮೇಲೆ ಅನ್ನ ಕುದಿಯುತ್ತಲ್ಲ ಆ ಥರ ಕುದಿಯೋದಕ್ಕೆ ಬಿಡಿ. ನೋಡಿ ಚೆನ್ನಾಗಿ ಅದು ಕುದ್ದಾದಮೇಲೆ ಕಿಚುಡಿ ಯಾವ ರೀತಿ ರೆಡಿಯಾಗಿದೆ ಅಂತ ನೋಡಿ. ಲಾಸ್ಟಲ್ಲಿ ಈ ಕನ್ಸಿಸ್ಟೆನ್ಸಿ ಬಂದಿದೆ. ಇನ್ನೂ ಸ್ವಲ್ಪ ಬೇಯಬೇಕಿದು, ನಾನು ನಿಮಗೆ ತೋರಿಸ್ತಿದ್ದೀನಿ. ಇನ್ನೂ ಒಂದು 10 ನಿಮಿಷ ಬೇಯೋದಕ್ಕೆ ಬಿಟ್ಬಿಟ್ಟು ಹಾಗೆ ನೀಟಾಗಿ ಮುಚ್ಚಿಟ್ಬಿಟ್ರೆ ಬಿಗಿಯಾಗೆ, ಅಂದರೆ ಟೈಟಾಗಿ ಕ್ಯಾಪನ್ನು ಹಾಕಿದ್ರೆ ಕಿಚುಡಿ ರೆಡಿ. ಓಕೆ, ಇದಾದಮೇಲೆ ನಾವು ಕಾಯಿ ರಸವನ್ನು ಮಾಡಿಕೊಂಡೆ. ಸ್ವಲ್ಪ ಕಾಯಿ ತುರಿ ಮತ್ತು ಒಂದು ಸ್ವಲ್ಪ ಏಲಕ್ಕಿ ಮತ್ತು ಬೆಲ್ಲ ಇದನ್ನು ಹಾಕ್ಬಿಟ್ಟು ಕಾಯಿ ರಸವನ್ನು ಪ್ರಿಪೇರ್ ಮಾಡಿದ್ದೀನಿ ನೋಡಿ, ಕಿಚುಡಿಗೆ ಕಲಿಸ್ಕೊಂಡು ತಿನ್ನೋದಕ್ಕೆ. ಇದರ ಜೊತೆ ಸ್ವಲ್ಪ ಕಡಲೆಬೇಳೆಯನ್ನು ಒಗ್ಗರಣೆ ಮಾಡಿಕೊಂಡೆ ಸೈಡ್ಸ್ಗೆ ಅಂತ ಹೇಳಿ. ಕಡಲೆಬೇಳೆ ಮುಂಚೆನೇ ಸ್ವಲ್ಪ ನೆನೆಸಿಟ್ಟಿದ್ದೆ,
ಸೊ ನಮ್ಮ ಅವ್ರಿಗೆ ಹಸಿದಾದರೆ ನುರಿಯೋದಿಲ್ಲ, ಹಾಗಾಗಿ ಒಗ್ಗರಿಸಿದ್ರೆ ಮಾತ್ರ ಸ್ವಲ್ಪ ತಿಂತಾರೆ, ಬೆಂದಿರುತ್ತಲ್ಲ. ಹಾಗಾಗಿ ಕಡಲೆಬೇಳೆಯನ್ನು ಸ್ವಲ್ಪ ಒಂದೆರಡು ಹಸಿಮೆಣಸಿನ್ಕಾಯಿ, ಒಂದೆರಡು ಈರುಳ್ಳಿ ಎಲ್ಲ ನೀಟಾಗಿ ಕಟ್ ಮಾಡ್ಕೊಂಡು ಕಾಯಿ ತುರಿ ಎಲ್ಲ ಹಾಕಿ ಕಡಲೆಬೇಳೆಯನ್ನೆಲ್ಲ ರೆಡಿ ಮಾಡಿಕೊಂಡೆ. ನನ್ನ ಅಡುಗೆ ಕೆಲಸ ಇಲ್ಲಿಗೆ ಕಂಪ್ಲೀಟ್ ಆಯಿತು. ಸೊ ನಮ್ಮ ಮನೆಯವ್ರನ್ನ ಈಗ ಸ್ನಾನಕ್ಕೆ ಕಳಿಸಿ ಪೂಜೆ ಮಾಡಿಸ್ಬೇಕು. ಸೊ ನಮ್ಮ ಮನೆಯವರು ಕೂಡ ಇದೆಲ್ಲ ಆದಮೇಲೆ ನನ್ನ ಅಡುಗೆ ಕೆಲಸ ಎಲ್ಲ ಮುಗ್ದಾದ್ಮೇಲೆ ಅವರು ಕೂಡ ಸ್ನಾನ ಮುಗಿಸ್ಕೊಂಡು ಬಂದು ಪೂಜೆಗೆಲ್ಲ ರೆಡಿ ಮಾಡಿದ್ರು. ಸೊ ನಮ್ಮ ಎಲ್ಲ ಅಡುಗೆ ಎಲ್ಲ ಮುಗಿದ್ಮೇಲೆ ನಾವು ಮನೆಯಲ್ಲಿ ಮನೆ ದೇವರನ್ನ ಫಸ್ಟು ದೀಪಗಳನ್ನ ಹಚ್ಚಿ ಪೂಜೆಯನ್ನು ಮಾಡ್ತೀವಿ. ಸೊ ಪೂಜೆ ಎಲ್ಲ ಮುಗೀತು ಅಂದರೆ ನಾವು ಏನೇನು ಮಾಡಿರ್ತೀವೋ ಅದನ್ನೆಲ್ಲ ಎಡೆ ಇಟ್ಬಿಟ್ಟು ಪೂಜೆ ಎಲ್ಲ ಮನೆಯಲ್ಲಿ ಮುಗಿಸ್ಬಿಟ್ಟು, ಹಾಗೆ ನಮ್ಮದು ಇನ್ನೊಂದು ಪದ್ಧತಿ ಇದೆ, ಏನಂದರೆ ನಾವು ನೇಗಿಲುಗಳನ್ನೆಲ್ಲ ಈ ಹಬ್ಬದಲ್ಲಿ ಪೂಜೆಯನ್ನು ಮಾಡ್ತೀವಿ. ಸೊ ನಮ್ಮ ಮನೆಯವರು ಇದರ ಜೊತೆ ನೇಗಿಲುಗಳ್ನೂ ಸಹ ಪೂಜೆಯನ್ನು ಮಾಡಿದ್ರು. ನಾವು ನೇಗಿಲುಗಳ್ನೂ ಸಹ ತೊಳೆದು ಅವುಗಳಿಗೆಲ್ಲ ವಿಭೂತಿ, ಅರಿಶಿನ, ಕುಂಕುಮ ಇದೆಲ್ಲ ಇಟ್ಬಿಟ್ಟು ಈ ಹಬ್ಬದಲ್ಲಿ ಪೂಜೆ ಮಾಡಿ ನಾವೇನು ಅಡುಗೆ ಮಾಡಿರ್ತೀವೋ ಅದನ್ನೆಲ್ಲ ಇಟ್ಟು ಪೂಜೆ ಮಾಡೋದು ನಮ್ಮದು ಪದ್ಧತಿ ಇದೆ. ಸೊ ಈ ಪೂಜೆ ಕೂಡ ನಮ್ಮದು ಮುಗೀತು, ಆ ಪೂಜೆ ಮನೆ ಪೂಜೆ ಜೊತೆ ಮುಗೀತು. ಇದಾದಮೇಲೆ ನೆಕ್ಸ್ಟು ನಾವು ಹಸುಗಳ್ನೆಲ್ಲ ಪೂಜೆ ಮಾಡ್ತೀವಿ. ಹಸುಗಳ್ನ ಪೂಜೆ ಮಾಡಿಬಿಟ್ಟು ಹಸುಗಳಿಗೂ ಸಹ ನಾವೇನು ಮಾಡಿರ್ತೀವೋ ಅದನ್ನೆಲ್ಲ ತಿನ್ನಿಸೋದೊಂದು ಪದ್ಧತಿ ಇದೆ. ಸೊ ನಮ್ಮ ಮನೆಯವ್ರಿಗೂ ಹಸುಗಳ್ನ ಸಹ ಪೂಜೆ ಮಾಡಿಬಿಟ್ರು. ಹಸುಗಳ್ನೆಲ್ಲ ಪೂಜೆ ಮಾಡಿ ನಮ್ಮೂರಲ್ಲಿ ಇನ್ನೊಂದು ಪದ್ಧತಿ ಇದೆ, ಏನಂದರೆ ನಾವೇನೇ ಅಡುಗೆ ಮಾಡಿದ್ರು, ಅದು ವೆಜ್ ಆಗಿರಲಿ ಅಥವಾ ನಾನ್ ವೆಜ್ ಆಗಿರಲಿ, ಏನೇ ಅಡುಗೆ ಮಾಡಿದ್ರು ನಮ್ಮೂರಿನ ದೇವಸ್ಥಾನದಲ್ಲಿರುವಂತಹ ಗ್ರಾಮ ದೇವತೆಗೆ ನಾವೇನು ಮಾಡಿರ್ತೀವೋ ಅಡುಗೆ ಅದನ್ನು ತಗೊಂಡೋಗಿ ಕೊಟ್ಬಿಟ್ಟು ಎಡೆ ಮಾಡ್ಕೊಂಡು ಬರೋದು ಒಂದು ಸಂಪ್ರದಾಯ ಇದೆ. ಅಂದರೆ ಮುಂಚೆಯಿಂದನೂ ಬಂದಿರೋ ಒಂದು ಸಂಪ್ರದಾಯ ಇದು. ಸೊ ನನ್ನ ಮಗ ಕೂಡ ಅಷ್ಟರಲ್ಲಿ ಸ್ಕೂಲಿಂದ ಬಂದ 5 ಗಂಟೆ ಆಗೋಗಿತ್ತು. ಹಾಗಾಗಿ ನಾನು, ನಮ್ಮ ಮನೆಯವರು, ನನ್ನ ಮಗಳು ಮತ್ತು ನಮ್ಮ ದೊಡ್ಡ ಮಗ, ಅವ್ರ ಮಗು, ನಾವು 4 ಜನನು ನಾವು ಏನು ಅಡುಗೆ ಮಾಡಿದ್ದೀವೋ ಅದನ್ನೆಲ್ಲ ತಗೊಂಡು ದೇವಸ್ಥಾನಕ್ಕೆ ಹೋದ್ವಿ. ನೋಡಿ, ಇದೇ ನಮ್ಮೂರಿನ ಗ್ರಾಮ ದೇವತೆ, ತುಂಬ ಶಕ್ತಿಯುತವಾದಂತಹ ದೇವತೆ ಇದು. ನಮ್ಮನ್ನೆಲ್ಲ ಕಾಪಾಡ್ತಿರೋ ತಾಯಿ ಅಂತಲೇ ಹೇಳ್ಬೋದು. ನೋಡಿ, ಶ್ರೀ ಕರಿಯಮ್ಮ ದೇವಿ ಅಂತ ನಮ್ಮೂರಿನ ಗ್ರಾಮ ದೇವತೆ ಇದೆ. ಇಲ್ಲಿಗೆ ಹೋಗಿ ಎಡೆ ಕೊಟ್ಬಿಟ್ಟು ಬಂದ್ವಿ. ನಾವು ಮನೆಗೆ ಬಂದಾದಮೇಲೆ ಹಸುಗಳಿಗೂ ಸಹ ನಾವೇನು ಮಾಡಿದ್ದೀವೋ ಅಡುಗೆ, ಅಂದರೆ ಎಡೆ ಏನು ತೊಗೊಂಡೋಗಿರ್ತೀವೋ ಅದನ್ನೇ ತಿನ್ನಿಸ್ತೀವಿ. ಸೊ ಅದನ್ನೇ ತೊಗೊಂಬಂದು ಹಸುಗಳಿಗೆಲ್ಲ ತಿನ್ನಿಸಿದ್ವಿ. ಊರಲ್ಲಿ ಇನ್ನೊಂದು ಪದ್ಧತಿ ಇದೆ, ಹಸುಗಳು ಅವತ್ತು ಯಾವತ್ತು ಕಾರಬ್ಬ ಮಾಡ್ತೀವೋ ಅವತ್ತು ಸಂಜೆ ಹಸುಗಳು ಮಲಗುವಂತಹ ಜಾಗದಲ್ಲಿ ನಾವೇನು ಮಾಡ್ತೀವಿ ಅಂದರೆ ಸೊಪ್ಪನ್ನು ತೊಗೊಂಬಂದು ಹರಡ್ತೀವಿ. ಇದು ಯಾಕೆ ಏನು ಅಂತ ನನಗೆ ಗೊತ್ತಿಲ್ಲ. ಇದು ಯಾಕೆ ಸೊಪ್ಪನ್ನು ಈ ಥರ ಹರಡಬೇಕು ಯಾಕೆ ಅಂತ ಕೇಳಿದ್ವಿ. ನಮ್ಮ ಮಾವ ಅವರು ಹೇಗೆ ಆನ್ಸರ್ ಮಾಡ್ತಾರೆ ಅಂತ ನೀವೇ ನೋಡಿ. ಇದನ್ನ ಯಾಕೆ ಹಾಕ್ತಾರಪ್ಪ? ದೈನಡಿಗೆ ಖಾರ ಬದ್ದಿ ಸಾಕ್ಬೇಕದನ್ನ ಹಾಕ್ತಾರೆ ಅಷ್ಟೇ. ಅದೇ ಯಾಕೆ, ಏನು ಕಾರಣ ಗಿರಣ? ಕಾರಣ ಏನೂ ಅಲ್ಲ, ಒಳ್ಳೆ ದೈನಡಿಗೆ ವರ್ಷಕ್ಕೊಂದು ದಿವಸ. ಸರಿ ಸರಿ ಆಯ್ತು. ನೋಡಿ, ಯಾಕೆ ಹಾಕ್ತಾರೆ ಅಂತ ತಿಳ್ಕೊಳ್ಳೋಣ ಅಂತ ನಾನು ಕೇಳಿದೆ, ನನಗೂ ಗೊತ್ತಿರಲಿಲ್ಲ. ಸೊ ನಮ್ಮ ಮಾವ ಅವ್ರನ್ನ ಕೇಳಿದೆ, ಅವರು ಹೀಗೆ ಆನ್ಸರ್ ಮಾಡಿದ್ರು. ಯಾಕಂದರೆ ಅವ್ರಿಗೂ ಗೊತ್ತಿಲ್ಲ. ಹಿಂದಿನಿಂದ ಅವರ ತಾತ, ಅವರ ಅಪ್ಪ ಅವರೆಲ್ಲ ಈ ಪದ್ಧತಿಯನ್ನು ನಡೆಸ್ಕೊಂಡು ಬಂದಿದ್ದಾರೆ. ಸೊ ಹಾಗಾಗಿ ಇವ್ರು ಕೂಡ ನಡೆಸ್ಕೊಂಡು ಬಂದಿದ್ದಾರೆ ಅಷ್ಟೇ. ಯಾಕೆ ಏನು ಅಂತ ನನಗಂತೂ ಗೊತ್ತಿಲ್ಲ. ಸೊ ದಯವಿಟ್ಟು ಯಾರಾದರೂ ಗೊತ್ತಿದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಯಾಕೆ ಅಂತ ಹೇಳಿ, ನಾನು ತಿಳ್ಕೊತೀನಿ. ಮೋಸ್ಟ್ಲಿ ಇವನ್ನೆಲ್ಲ ಹಿಂದಿನವ್ರು ಮಾಡಿದ್ದಾರೆ ಅಂದರೆ ಏನೋ ಒಂದು ಕಾರಣ ಖಂಡಿತ ಇದ್ದೇ ಇರುತ್ತೆ. ಅದೇನು ಅಂತ ನನಗೆ ಗೊತ್ತಿಲ್ಲ. ಮೋಸ್ಟ್ಲಿ ಬೆಚ್ಚಗೆ ಒಂದು ದಿವಸನಾದರೂ ಹಸುಗಳು ಬೆಚ್ಚಗೆ ಮಲ್ಕೊಳ್ಳಿ ಅಂತನೋ ಇನ್ನೇನೋ ಒಂದು ಕಾರಣ ಖಂಡಿತ ಇರುತ್ತೆ. ಸೊ ಹಾಗಾಗಿ ಈ ಥರ ಪದ್ಧತಿಗಳನ್ನ ನಡೆಸಿದ್ದಾರೆ ಅನಿಸುತ್ತೆ. ಹಾಗಾಗಿನೇ ಈ ಕಾರಬ್ಬದಂದು ಹಸುಗಳ ಮಲ್ಕೊಳ್ಳುವಂತಹ ಸ್ಥಳಕ್ಕೆ ಈ ಥರ ಸೊಪ್ಪನ್ನೆಲ್ಲ ಹರಡಿರ್ತಾರೆ. ದಯವಿಟ್ಟು ನನ್ನ ಕಮೆಂಟ್ ಬಾಕ್ಸಲ್ಲಿ ಯಾಕೆ ಅಂತ ಗೊತ್ತಿರೋರು ತಿಳಿಸ್ಕೊಡಿ. ಇನ್ನು ಹಬ್ಬದ ಕೊನೆಯ ಭಾಗ ಏನಂದರೆ, ಈ ಹಬ್ಬದಲ್ಲಿ ಹೋರಿಗಳನ್ನ ಅಲಂಕಾರ ಮಾಡಿ, ಈ ರೀತಿಯಾಗಿ ಅಲಂಕಾರವನ್ನು ಮಾಡಿ ನಮ್ಮ ಊರಿನ ಕರೆಕಲ್ ಅಂತ ಇರುತ್ತೆ, ಅಲ್ಲಿ ಏನು ಬಳ್ಳಿಗಳನ್ನೆಲ್ಲ ಕಟ್ಟಿರ್ತಾರೆ. ಬಳ್ಳಿಗೆ ಮಾವಿನ ಸೊಪ್ಪು, ಬೇವಿನ ಸೊಪ್ಪೆಲ್ಲ ಕಟ್ಟಿರ್ತಾರೆ. ಅಲ್ಲಿ ಹೋರಿಗಳನ್ನ ಆರಿಸೋ ಒಂದು ಕಾರ್ಯಕ್ರಮ ಇರುತ್ತೆ. ಈ ಥರ ಹೋರಿಗಳನ್ನ ಯಾರ್ಯಾರ ಮನೆಯಲ್ಲಿ ಹೋರಿಗಳನ್ನ ಸಾಕಿದ್ದಾರೋ ಅವರು ಇಷ್ಟ ಇರೋರು ಮಾತ್ರ ಈ ಥರ ಅಲಂಕಾರವನ್ನು ಮಾಡಿ ಹೋರಿಯನ್ನು ಹೊಡೆಸೋವಂಥ ಕಾರ್ಯಕ್ರಮ ಇರುತ್ತೆ. ಅಲ್ಲಿಂದ ನೆಗೆಸ್ತಾರೆ. ಅಲ್ಲಿ ನೆಗೆಸಿ ಆದಮೇಲೆ ಕರೆ ಸೊಪ್ಪು ಸುತ್ತ ಜನ ಎಲ್ಲ ಸೇರ್ಕೊಂಡಿರ್ತಾರೆ. ಆ ಜನ ಎಲ್ಲ ಸೇರಿಕೊಂಡು ಅಲ್ಲಿ ಸುತ್ತ ಕಟ್ಟಿರ್ತಾರಲ್ಲ ಕರೆ ಸೊಪ್ಪು ಅಂತ, ಆ ಸೊಪ್ಪನ್ನೆಲ್ಲ
ಕಿತ್ಕೊಂಡು ಹೋಗಿ ಮನೆಯಲ್ಲಿ ಇಡುವಂತಹ ಒಂದು ಪದ್ಧತಿ ಇದೆ ನೋಡಿ. ಈ ಥರ ಹೋರಿಗಳನ್ನ ಅಲಂಕಾರವನ್ನು ಮಾಡಿ ನಾವು ಆಚರಣೆಯನ್ನು ಮಾಡ್ತೀವಿ. ಇದು ಹಬ್ಬದ ಒಂದು ಕೊನೆಯ ಭಾಗ. ಎಲ್ಲ ಮುಗ್ದು ಆದಮೇಲೆ ಲಾಸ್ಟಲ್ಲಿ ಊರವರೆಲ್ಲ ಸೇರಿಕೊಂಡು ಈ ಥರ ನಾವು ಹೋರಿಗಳನ್ನ ಅಲಂಕಾರ ಮಾಡಿಬಿಟ್ಟು ಕರೆ ಸೊಪ್ಪನ್ನು ಕೀಳ್ತೀವಿ. ಅಲ್ಲಿ ಕರೆಕಲ್ಲು ಅಂತ ಇರುತ್ತೆ, ಅಲ್ಲಿಂದ ಹೋರಿಗಳನ್ನ ಆರಿಸುವಂಥ ಯಾರ್ಯಾರು ಹೋರಿಗಳನ್ನ ಕರ್ಕೊಂಬಂದಿರ್ತಾರೆ, ಊರಲ್ಲಿ ಯಾರ್ಯಾರು ಇಷ್ಟ ಇರೋರು ಸಾಕಿರ್ತಾರೋ ಅವರು ಈ ಥರ ಅಲಂಕಾರ ಮಾಡಿ ಹೋರಿಗಳನ್ನ ಅಲ್ಲಿಂದ ಆರಿಸ್ತಾರೆ. ಅದೊಂಥರ ನೋಡೋದಕ್ಕೆ ಚೆನ್ನಾಗಿರುತ್ತೆ. ಆ ಕರೆ ಸೊಪ್ಪೆಲ್ಲ ಕೀಳೋದಕ್ಕೆ ಚೆನ್ನಾಗಿರುತ್ತೆ. ಅಂದರೆ ಜನ ಎಲ್ಲ ಒಟ್ಟಿಗೆ ಸೇರಿಕೊಂಡು ಈ ಹಬ್ಬವನ್ನು ಈ ಒಂದು ಹಬ್ಬದ ಆಚರಣೆಯನ್ನು ಮಾಡೋದು ತುಂಬಾ ನಮಗೆ ಖುಷಿ ಕೊಡೋ ಒಂದು ಹಬ್ಬದ ಒಂದು ಭಾಗ ಅಂತಲೇ ಹೇಳ್ಬೋದು. ಇದು ಇಲ್ಲಿಗೆ ಹಬ್ಬದ ಎಲ್ಲ ಕಾರ್ಯಕ್ರಮಗಳು ಮುಕ್ತಾಯ ಆದವು ನೋಡಿ ಫ್ರೆಂಡ್ಸ್. ನಾವು ನಮ್ಮ ಹಳ್ಳಿಯಲ್ಲಿ ಈ ಥರ ಹಬ್ಬವನ್ನು ಆಚರಣೆಯನ್ನು ಮಾಡ್ತೀವಿ. ಇದುವರೆಗೂ ನಾವು ಹೇಗೆಲ್ಲ ಮಾಡ್ತೀವಿ, ಏನೆಲ್ಲ ಮಾಡ್ತೀವಿ ಅಂತ ನಿಮಗೆಲ್ಲ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ. ನಾವು ಯಾವಾಗಲೂ ಯಾಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ ಅಂದರೆ ಅದು ನಿಮ್ಮ ಪ್ರೋತ್ಸಾಹ. ನೀವೆಷ್ಟು ಚೆನ್ನಾಗಿ ನಮಗೆ ಪ್ರೋತ್ಸಾಹವನ್ನು ಕೊಡ್ತೀರೋ ಅಷ್ಟು ನಮಗೆ ವೀಡಿಯೋಸ್ನ ಮಾಡೋದಕ್ಕೆ ಒಂಥರ ಇನ್ಸ್ಪಿರೇಷನ್ ಅಂತಲೇ ಹೇಳ್ಬೋದು. ಅದಕ್ಕೆ ಯಾವಾಗಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಿ, ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡಿ ಅಂತ ಎಲ್ಲ ನಾವು ಹೇಳ್ತಾ ಇರ್ತೀವಿ. ದಯವಿಟ್ಟು ನಿಮಗೆ ಈ ವಿಡಿಯೋ ನನಗೆ ಇಷ್ಟ ಆದರೆ ಲೈಕ್ ಮಾಡಿಬಿಟ್ಟು ಬೇರೆಯವ್ರಿಗೂ ಶೇರ್ ಮಾಡಿ. ಸಾಧ್ಯ ಆದರೆ ಎಷ್ಟು ಜನಕ್ಕಾಗುತ್ತೋ ಅಷ್ಟು ಜನಕ್ಕೆ ಶೇರ್ ಮಾಡಿ. ಅವರು ಕೂಡ ಯಾರ್ಯಾರಿಗೆ ಆಚರಣೆಗಳ ಬಗ್ಗೆ ಗೊತ್ತಿಲ್ಲ ಅವರು ತಿಳ್ಕೊಂಡಂಗೆ ಆಗುತ್ತೆ. ಗೊತ್ತಿರೋರಿಗೆ ತಿಳ್ಕೊಂಡಿದ್ರೆ ತುಂಬಾ ಸಂತೋಷ. ಇಷ್ಟು ನಮ್ಮ ಕಾರಬ್ಬವನ್ನು ಹೀಗೆಲ್ಲ ನಾವು ಆಚರಣೆಯನ್ನು ಮಾಡ್ತೀವಿ ಹಳ್ಳಿಗಳಲ್ಲಿ. ಕೆಲವು ಕಡೆ ಕೆಲವು ಥರ ಮಾಡ್ತಾರೆ. ನಮ್ಮ ಹಳ್ಳಿಯಲ್ಲಿ ನಾವು ಈ ಥರ ಮಾಡಿದ್ವಿ. ಬೇರೆ ಕಡೆ ಇನ್ನೂ ಬೇರೆ ಬೇರೆ ಆಚರಣೆಗಳೆಲ್ಲ ಇದೆ. ಅವರ ಆಚಾರ ಹೇಗಿರುತ್ತೋ ಹಾಗೆಲ್ಲ ಮಾಡ್ತಾರೆ. ದಯವಿಟ್ಟು ವಿಡಿಯೋನ ಲೈಕ್ ಮಾಡ್ಕೊಳ್ಳಿ, ನನಗೆ ಮುಂದೆ ವಿಡಿಯೋ ಮಾಡೋದಕ್ಕೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು ಮತ್ತೊಂದು ವಿಡಿಯೋದೊಂದಿಗೆ ಮತ್ತೊಮ್ಮೆ ನಿಮ್ಮನ್ನೆಲ್ಲ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಗ್ನಗ್ತಾ ಇರಿ, ಖುಷಿಯಾಗಿರಿ. ಧನ್ಯವಾದಗಳು.